ಫೈನಲಿ ಫಿಕ್ಸ್ ಆಯಿತು. ಇದೆಲ್ಲ ತುಂಬ ಜಗಳಗಳು ಅವೆಲ್ಲ ಆದವು ಅಂತ ಅದಕ್ಕೆ ಆಗ್ಬಿಡೋಣ ಸುಮ್ಮನೆ ಮಾತೈತ್ರಿ ಬೇಡ 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 ಅಂತಿರ್ತಾರೆ. ಓಕೆ, ಹಲೋ, ಎಲ್ರಿಗೂ ನಮ್ಮ ವ್ಲಾಗ್ಗೆ ಸ್ವಾಗತ. ತುಂಬ ದಿನಗಳಾದಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಏನಪ್ಪ ನಿಮಗೆ ಬಿಗ್ ಅಪ್ಡೇಟ್ ಅಂದರೆ ನಮ್ಮದು ಮದುವೆ ಡೇಟ್ ಫಿಕ್ಸ್ ಆಗಿದೆ ಆ್ಯಂಡ್ ಇನ್ವಿಟೇಷನ್ನು ಬರ್ಸಿದ್ದೀವಿ. ಇವತ್ತು ಅದನ್ನು ಇಸ್ಕೊಳ್ಳೋದಕ್ಕೆ ಗುರೂಜಿ ಹತ್ರ ಬಂದಿದ್ದೀವಿ. ಅವ್ರು ನಮ್ಮ ಇನ್ವಿಟೇಷನ್ ಕಾರ್ಡ್ನ ಬರೆದಿದ್ದಾರೆ ಆ್ಯಂಡ್ ಯಾವತ್ತು ಎಲ್ಲಿ ಅಂತ ಹೇಳ್ತೀವಿ. ನಮ್ಮ ಮದುವೆ ಸದ್ಯದರಲ್ಲೇ ನಡೆಯುತ್ತೆ ಆ್ಯಂಡ್ ಎಷ್ಟೋ ಅಂದರೆ ಲಾಸ್ಟ್ ನಾವು ಯಾವತ್ತು ಆಗಬೇಕಿತ್ತು ಸಿನಿಮಾ 2 months ಬ್ಯಾಕೇ ಆಗಬೇಕಿತ್ತು. ಬಟ್ ಸ್ವಲ್ಪ ಅದೇ ನ್ಯೂಸು ಅದು ಇದು ಏನೋ ಸ್ವಲ್ಪ ಕಾಂಟ್ರವರ್ಸಿ ಅವು ಎಲ್ಲ ಆಗಿದ್ದರಿಂದ ಒಂದು ಬ್ರೇಕ್ ತೊಗೊಂಡು ಫೈನಲ್ ಆಗಿ ಮದುವೆ ಡೇಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಗಳು ಬರುತ್ತೆ. ಪ್ಲೀಸ್ ನಮ್ಮ ವ್ಲಾಗ್ಗಳನ್ನ ವಾಚ್ ಮಾಡಿ, ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮೆಲ್ರಿಗೂ ನಾವು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಬೇಜಾರು ಮಾಡಿಬಿಟ್ಟಿದ್ದೀವಿ. ಎಲ್ಲ ಕೇಳ್ತಾಯಿದ್ರಿ ವ್ಲಾಗ್ ಯಾಕೆ ಬರ್ತಿಲ್ಲ ಅಂತ ಕಮೆಂಟು ಮಾಡ್ತಿದ್ರಿ, ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ರಿ, ಎಲ್ಲಾದರೂ ಹೋದಾಗ ಸಿಕ್ಕಿದಾಗಲೂ ನೀವು ಕೇಳ್ತಾಯಿದ್ರಿ ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತ. ಬಟ್ ಫೈನಲ್ ಆಗಿ ಇವಾಗ ಮತ್ತೆ ಮದುವೆ ಎಲ್ಲ ಫಿಕ್ಸ್ ಮಾಡಿಕೊಂಡು ನಂದು ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟಿತ್ತು ಲೇಟ್ ಆಗಿತ್ತು. ಇವತ್ತು ವಾಪಸ್ ಬಂದಿದ್ದೆ. ಲಗ್ನ ಪತ್ರಿಕೆ ಇಸ್ಕೊಳ್ಳೋಣ ಬನ್ನಿ. ಈಗ ಪತ್ರಿಕೆ ಮೇಲೆ ಹಾಕಿ ದೇವ್ರ ನೆನೆಸ್ಕೊಂಡು ಹಾಕಿ. ನಮ್ಮ ಲಗ್ನ ಪತ್ರಿಕೆನ ನಮ್ಮ ಇವರೇ ಗುರೂಜಿ ಬರ್ಕೊಟ್ಟಿದ್ದು, ಜನಾರ್ದನ್ ಗುರೂಜಿ ಅವರು. ನೀವು ಹಾಗಾಗಿ ಒಂದು 2 ನಿಮಿಷ ಬಿಟ್ಟು ಮಾಡಿ ಅವ್ರು ಇಲ್ಲ ನೀವು ಮಾಡಿ. ಪತ್ರಿಕೆ ಮೇಲೆ 3 ಸಲ ಹಾಕಿ. ಓಕೆ, ಫೈನಲಿ ಫಿಕ್ಸ್ ಆಯಿತು. ಇದೆಲ್ಲ ತುಂಬ ಜಗಳಗಳು ಅವೆಲ್ಲ ಆದವು ಅಂತ ಅದಕ್ಕೆ ಆಗ್ಬಿಡೋಣ ಸುಮ್ಮನೆ ಮಾತೈತ್ರಿ ಬೇಡ 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 ಅಂತಿರ್ತಾರೆ. ಮತ್ತು ಇನ್ನೊಂದು ಹೇಳ್ಬೇಕು ಗುರೂಜಿಗಳ ಬಗ್ಗೆ. ಜನಾರ್ದನ್ ಗುರೂಜಿ ಅಂತ ನಮ್ಮ ಲೊಕೇಶನ್ನು ನಿಮಗೆ ಕಮೆಂಟ್ ಮಾಡಿ ನಾನು ಕಳಿಸ್ತೀನಿ. ಅವರು ಅಂದರೆ ಈಗ 1 hour ಟೈಮ್ ಇರ್ತಲ್ಲ ಮುಹೂರ್ತಕ್ಕೆ, ಆ 1 hourಲ್ಲೂ ನಿಮಗೆ ಇಷ್ಟು 3 minutes ಟೈಮ್ ಕೊಡ್ತಾರೆ. ಆ ಗ್ಯಾಪಲ್ಲಿ ತಾಳಿ ಕಟ್ಟಬೇಕು. ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಮಾತ್ರ ಜಾತಕನೂ ನಾವು ಲೈಫಲ್ಲಿ ಫಸ್ಟ್ ಟೈಮ್ ಬರ್ಸಿದ್ದು. ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ನಾವು ಜಾತಕನೇ ಬರ್ಸಿರ್ಲಿಲ್ಲ, ಪ್ರತಿಯೊಂದು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ನಮಗೆ ಯಾವ ಡೇಟ್ ಆಗಿ ಬರುತ್ತೆ, ಮತ್ತು ನಾವು ಯಾವ ಹೆಂಗೆ ಹಾಕೋಬೇಕು, ನಮ್ಗೆ ಯಾವ ಲೋಹ ಹೊಂದುತ್ತೆ, ಆಮೇಲೆ ನಮಗೆ ಯಾವ ದಿನ ಒಳ್ಳೇದು, ಯಾವ ಬಟ್ಟೆ ಕಲರ್ ಒಳ್ಳೇದು, ನಮ್ಗೆ ಏನು ದೋಷ ಇದೆ, ಪ್ರತಿಯೊಂದೂ ನಿಯರ್ ಕಾಮಾಕ್ಷಿ ಪಾಳ್ಯ. ಅವ್ರ ಬಾಯಿಗೆ ಅವ್ರು ನಿಮ್ಮ ಬಾಯಿಗೆ ಹತ್ರ ಬನ್ನಿ. ನಿಯರ್ ಕಾಮಾಕ್ಷಿ ಪಾಳ್ಯ ಕಮೆಂಟ್ ಹಾಕಿ ನಾವು ನಿಮಗೆ ಲೊಕೇಶನ್ ಕಳಿಸ್ತೀನಿ. ತುಂಬ ನೀಟಾಗಿ ಮಾಡಿಕೊಟ್ರು. ಮತ್ತು ತುಂಬ ಚೆನ್ನಾಗಿ ಬರ್ಕೊಟ್ರು. ತುಂಬ ಖುಷಿ ಆಯಿತು. ಇಟ್ಕೊಂಡು ಫೋಟೋ ತಗೊಳ್ಬೇಕಾದ್ರೆ ನೀವು ಇದು ಕೈಗೆ ತಗೊಳ್ಳಿ ಫಸ್ಟು, ಆಮೇಲೆ ಅದು ಕೊಡುವಾಗ ಇದು ಕುಶಲ್ ಇಟ್ಕೊಳ್ಳಿ. ಇದು ಕುಶಲ್, ಇವೆರಡು ನಿಮ್ಮದು, ಇವೆರಡು ನಿಮ್ಮದು. ಓಕೆ, ನೀವು ಇಟ್ಕೊಳ್ಳಿ. ನೀವು ಫೋಟೋ ತೆಗೀರಿ ಅವ್ರು ಬೇಕಾದ್ರೆ. ಅವ್ರು ಇಟ್ಕೊಂಡಾಗ ನೀವು ಫೋಟೋ ತೆಗೀರಿ. ಪತ್ರಿಕೆ ಬಂದೇ ಬಿಡ್ತು. ಎಷ್ಟು ಸತಿ ಕೇಳಿದ್ದೆಲ್ಲ ಗುರೂಜಿ ನಿಮ್ಮ ಹತ್ರ ನಾನು. ಅಲ್ಲಿ ನೋಡಿ ಫೋಟೋ. ಗುರೂಜಿ ಹತ್ರ ಫೆಬ್ರವರಿಯಿಂದ ಈ ಇಯರ್ ಫೆಬ್ರವರಿಯಿಂದ ಡೇಟ್ಸ್ ಕೇಳ್ತಾ ಇದ್ದೆ. ಅವ್ರು ಕೊಡ್ತಾನೆ ಇದ್ರು. ಡೇಟ್ಸ್ ಇಸ್ಕೊಳ್ಳೋದು ಮತ್ತೆ ಮದುವೆ ಆಗ್ದಿರೋದು, ಡೇಟ್ಸ್ ಇಟ್ಕೊಳ್ಳೋದು ಮದುವೆ ಆಗ್ದಿರೋದು, ಹಂಗೆ ಆಗ್ತಿತ್ತು. ಬಟ್ ಈ ಸತಿ ಏನಂದರೆ ಡೇಟ್ಸ್ ಅಂದರೆ ಗುರುಜಿ ಕೊಟ್ಟಂಥ ಡೇಟಲ್ಲೇ ಇವಾಗ ಮದುವೆ ಫಿಕ್ಸ್ ಆಗಿದೆ. ಅಕ್ಟೋಬರಲ್ಲಿ ಫಿಕ್ಸ್ ಆಯಿತು ಫೈನಲಿ.
ಶ್ರೀ ಕಾಲಭೈರೇಶ್ವರ ಸ್ವಾಮಿ ಮತ್ತು ಶ್ರೀ ಮುಳ್ಕಟ್ಟಮ್ಮ ದೇವಿ ಪ್ರಸನ್ನ, ಶ್ರೀಮತಿ ವಸಂತ ಮತ್ತು ಶ್ರೀ ನವೀನ, ಬೆಂಗಳೂರು 58. ಅಡ್ರೆಸ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ ಗುರುಜಿ. ಇವರು ಮಾಡುವ ವಿಜ್ಞಾಪನೆಗಳು: ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾನ ಶಕ ವರ್ಷಗಳು 1947ಕ್ಕೆ ಸರಿಯಾದ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಅಶ್ವಯುಜ ಬಹುಳ ದ್ವಾದಶಿ ದಿನಾಂಕ 18/10/2000. ಇದನ್ನ ಅವ್ರ ಕೈ ಕೊಡಬೇಕು. ಫ್ರೆಂಡ್ಸ್, ಇವಾಗ ನಾವು ನಮ್ಮ ಇನ್ವಿಟೇಷನ್ ಕಾರ್ಡ್ಗಳನ್ನ ಎಲ್ರಿಗೂ ಕೊಡಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ನಿಶು ಬರ್ತಾಳೆ. ನಿಶು ಮನೆಗೆ ಬಂದಿದ್ದೆ, ಬಟ್ ವ್ಲಾಗೇ ಮಾಡಿಲ್ಲ ನಾವು ಅದಕ್ಕೆ ಹೇಳ್ದೆ ವ್ಲಾಗ್ ಸ್ಟಾರ್ಟ್ ಮಾಡಿ ಇವಾಗ್ಲಾ ಸ್ಟಾರ್ಟ್ ಮಾಡು ಅಂತ ಹೇಳಿದ್ಲು. ಪಾಪ ನಿನ್ ಮದ್ವೆ ನೋಡಕ್ಕೆ ಎಷ್ಟು ಜನ ಕಾಯ್ತಾ ಇದ್ರು ಅಲ್ವಾ? ಯಾವಾಗ ಮದ್ವೆ ಅಂತ ಇದ್ರು. ಅಟ್ಲೀಸ್ಟ್ ಇವಾಗಾದ್ರೂ ನೋಡ್ಲಿ ಫೈನಲಿ ಮದ್ವೆ ಯಾವಾಗ ಅಂತ. ಇವಾಗ ಎಲ್ರಿಗೂ ಕಾರ್ಡ್ ಕೊಡ್ತಾ ಇದೀವಿ. ಅಮ್ಮ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅಮ್ಮ ಎಷ್ಟು ಖುಷಿ ಆಗ್ತಿದೆ ಅಮ್ಮ? ತುಂಬಾ ಖುಷಿ ಆಗ್ತಾ ಇದೆ. ಅವ್ರದೇ ಮಗಳು ಮದ್ವೆ ಆಗ್ತಿದ್ದಾಳೆ, ಖುಷಿ ಪಡ್ತಾ ಇದಾರೆ ಅವ್ರು ಆಕ್ಚುಲಿ. ಹೌದು, ಬನ್ನಿ ಹೋಗೋಣ, ಟೈಮ್ ಆಗೋಯ್ತು. ನಾವು ಒಂದು ಬ್ರೇಕ್ ತಗೊಂಡು ಯಾರ್ಯಾರಿಗೆ ಇನ್ವೈಟ್ ಮಾಡಬೇಕು ಅಂತ ನಿಶು ಲಿಸ್ಟ್ ಹಾಕಿಸ್ತಿದ್ದಾಳೆ. ಅವನು ಲಿಸ್ಟ್ ಮಾಡ್ತಿದ್ದಾನೆ. ಇವಾಗ ತಿಂತಾ ಇದ್ದೀವಿ, ಒಟ್ಟಿಗೆ ಮಾಡ್ಬೇಕಲ್ಲ. ಫ್ರೆಂಡ್ಸ್, ಇದು ಪ್ರೀ ಪ್ಲಾನ್ ಮಾಡ್ಕೊಂಡು ಫನ್ನಿ ಆಗಿರ್ಬೇಕಂತ ಒಳಗೆ ನಿಂತಿದ್ದಾಳೆ. ನನ್ನ ಕರಿಬೇಕಂತೆ. ಓಕೆ, ಇದು ಪ್ರೀ ಪ್ಲಾನ್. ಓಕೆ, ನಿಸರ್ಗನ ಮದ್ವೆ ಕರಿತಿದ್ದೀವಿ. ತಗೊಳ್ಳೆ ನನ್ನ ಮದ್ವೆ ಬಂದ್ಬಿಡೆ ಮೇಡಮ್ ಅಂತ ಕರಿತಷ್ಟು ಯಾರು ಕರಿತಾರ? ಅಮ್ಮ, ನಂದು ಸಚಿನ್ ಮದ್ವೆ ಅಮ್ಮ, ಪ್ಲೀಸ್ ಬನ್ನಿ. ಸಚಿನ್ ಯಾರು? ಓ, ಇವ್ರೇನಾ? ಹಾಯ್. ಇನ್ನ ಮದ್ವೆ ಫಿಕ್ಸ್ ಆಯ್ತಲ್ಲ, ಹೇಳು ಏನೇನ್ ನೋಡ್ದೆ ನಮ್ಮ ಮದ್ವೆ ಹೆಂಗ್ ಫಿಕ್ಸ್ ಆಯ್ತು ಅನ್ನೋದೇ ಬಿಡಿಸಿ ಹೇಳು ಸ್ವಲ್ಪ. ನಮ್ಮ ಮದ್ವೆ ಎಷ್ಟು ಕಷ್ಟದಲ್ಲಿ ಫಿಕ್ಸ್ ಕರೆಕ್ಟ್ ಗೈಸ್. ಇವಾಗ ಮದ್ವೆ ಎಷ್ಟು ಕಷ್ಟದಲ್ಲಿ ಆಗ್ತಿದ್ಯಲ್ಲ. ನಾನು ಎಷ್ಟು ಇಷ್ಟಪಟ್ಕೊಂಡು ರೆಡಿ ಆಗ್ತಾ ಇದೀನಿ ಅಂದ್ರೆ ಮದ್ವೆಗೆ. ಬಟ್ ಇವರಿಬ್ರು ಜೋಕ್ಸ್ ಅಪಾರ್ಟ್, ಇವರಿಬ್ರು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ, ಇಷ್ಟು ದಿನ ಸಫರ್ ಮಾಡಿದಕ್ಕೆ ಒಂದು ಫೈನಲ್ ಡೇ ಇವರಿಬ್ರು ಲೈಫಲ್ಲಿ ಬರ್ತಿದೆ. ದಟ್ ಫೈನಲ್ ವಾವ್ ಡೇ. ನನಗೆ ಇದು ವಾವ್ ಬರೀ ದಿವ್ಯಂಗ್ ಅನ್ಸ್ತದೆ. ಸಚಿನ್ ಅವ್ರ ಪರಿಸ್ಥಿತಿ ಅವ್ಳ ಕಾಟ ಇನ್ ಮುಂದೆ ಹೆಂಗ್ ತಡ್ಕೋತಾರೋ ಅಂತ. ಸೊ ನೀವೆಲ್ರು ಇಷ್ಟು ದಿನ ಹೇಗೆ ಸಚಿಬ್ರೋಗೆ ಸಪೋರ್ಟ್ ಮಾಡ್ತಿದ್ರು, ಇನ್ ಮುಂದೆನೂ ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ. ಮದ್ವೆ ಆಗ್ತಿರೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಹೇಳ್ತೀನಿ. ಈ ವ್ಲಾಗ್ ಇವಾಗಲೇ ಅಪ್ಲೋಡ್ ಮಾಡ್ತೀನಿ, ಅದಕ್ಕೆ ಹೇಳ್ಬಿಡು ನಿನ್ ಫೀಲಿಂಗ್ಸ್. ನಮ್ಮ ಮನಸ್ಸಲ್ಲಿ ಫೀಲಿಂಗ್ಸ್ ಹೆಂಗೆ ಹೇಳ್ಕೊಳ್ತೀನಿ. ಬ್ರೋ ಏನ್ ಹೇಳ್ಕೊಟ್ಟಿದ್ದಾಳೆ ಹೇಳ್ಬಿಡಿ, ಪರವಾಗಿಲ್ಲ. ಹೇಳ್ಕೊಟ್ಟಿದ್ದೆ ಹೇಳಿ. ಹೇಳಿದಾಳೆ ಅಂದ್ರೆ ಭರೋಸೆ ಕೊಟ್ಟಿದ್ದಾಳೆ. ಜಗಳ ಆಡಲ್ಲ, ಕಿರ್ಚಾಡಲ್ಲ, ಖುಷಿಯಿಂದ ನೋಡ್ಕೊಂತೀನಿ ಅಂತ ಹೇಳಿದಾಳೆ. ಅಡಿಗೆ ಮಾಡಾಕ್ತಾಳಂತ. ಅಡಿಗೆ ಮಾಡಾಕ್ತೀನಿ ಅಂತ ಹೇಳಲ್ಲ. ಎಷ್ಟು ದಿನ ನಾನು ಬಂದಾಗ ನಾನು ಮಾಡ್ಕೊಡ್ತಿದ್ದೆ. ನಂಬಿಕೆ ಇಲ್ಲ, ಆದ್ರೂ ಏನ್ ಮಾಡ್ತೀಯ, ಲವ್ ಮಾಡಿದೀನಿ, ಏನು ಮಾಡಕ್ಕಾಗಲ್ಲ, ವಿಧಿ ಬರ ಅಂತ ಜಗಳಗಟ್ಟೆ. ಈ ಜನ್ಮದಲ್ಲಿ ಬೇರೆ ಇವ್ರ ಹಣೆಯಲ್ಲಿ ಇವಳದೇ ಹೆಸರು ಬರ್ದಿರೋದ್ರಿಂದ ಮದ್ವೆ ಆಗ್ತಾ ಇದಾರೆ ಗೈಸ್. ಪಾಪ ಇವ್ರೆಲ್ರಿಗೂ ಒಂದ್ ನಿಮಿಷ ನಾವು ಕಣ್ಣೀರ್ ಹಾಕ್ಬಿಟ್ಟು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋಣ. ನಿಮ್ಗೋಸ್ಕರ, ಬ್ರೋಗೋಸ್ಕರ. ಎನಿವೇ, ಜೋಕ್ಸ್ ಅಪಾರ್ಟ್, ಆಲ್ ದ ಬೆಸ್ಟ್ ಇಬ್ರಿಗೂ. ಚೆನ್ನಾಗಿರಿ ಇಬ್ರು, ಸುಖವಾಗಿ ಬಾಳಿ. ನಿಮ್ಗೆ ಯಾರ ದೃಷ್ಟಿನೂ ತಾಗದೆ ಇರ್ಲಿ. ಯಾರ ದೃಷ್ಟಿ ಮದುವೆ ಆಗ್ತಿದೀವಿ. ಹಾಗೆ ಸಿಂಗಲ್ಸ್ ಯಾರು ಇದ್ದೀರೋ, ಎಲಿಜಿಬಲ್ ಬ್ಯಾಚುಲರ್ ಬಂದ್ಬಿಡಿ ಇವಳಿಗೆ. ಓಕೆ, ಡನ್. ಓಕೆ, ಬಾಯ್ ಫ್ರೆಂಡ್ಸ್. ಇದೇ ತರ ನಮ್ಮ ಮದ್ವೆ ಅಪ್ಡೇಟ್ಸ್ ವ್ಲಾಗ್ಗಳು ಬರ್ತಾ ಇರುತ್ತೆ. ನಮ್ಮ ಲವ್ ಸ್ಟೋರಿ ವ್ಲಾಗ್ ಹೇಳಿದ್ದೀರಾ, ಅದನ್ನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀವಿ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ. ಅಂಡ್ ನಿಮ್ಗೆ ನೀವು ಅಲ್ಲಿದ್ರೆ ನಮ್ಗೆ ಆಶೀರ್ವಾದವನ್ನ ಮಾಡಿ ಹರಸಿ. ಎಲ್ಲರೂ ಇನ್ವೈಟ್ ಮಾಡು, ಬನ್ನಿ ಮದ್ವೆಗೆ ಅಂತ. ಅಷ್ಟು ದೊಡ್ಡ ಮಟ್ಟಿಗೆ ಆಗ್ತಿಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ಮದ್ವೆ ಆಗ್ತಿದೀವಿ.
ಓಕೆನಾ? ನೀವೆಲ್ಲ ನಮ್ಗೆ ಮೊಬೈಲ್ನಲ್ಲೇ ವಿಡಿಯೋ ನೋಡಿ ಒಂದು ಕಮೆಂಟ್ ಅಲ್ಲೇ ಅಕ್ಷತೆ ಕಾಳು ಹಾಕಿ ಬ್ಲೆಸ್ಸಿಂಗ್ಸ್ ಮಾಡಿ. ಓಕೆನಾ? ಎಲ್ಲರನ್ನೂ ಕರೆಯುವಷ್ಟು ದೊಡ್ಡ ಮಟ್ಟಕ್ಕೆ ಮದುವೆ ಆಗ್ತಿಲ್ಲ ನಾವು, ಚಿಕ್ಕದಾಗಿ ಮದುವೆ ಆಗ್ತಾ ಇದೀವಿ. ಸಿಂಪಲ್. ಇಬ್ರು ಚೆನ್ನಾಗಿ ಬಾಳಿದ್ರೆ ಅದೇ ಜನಕ್ಕೆ ಖುಷಿ, ಅಷ್ಟೇನೇನು ಇಲ್ಲ ಅಷ್ಟೇ. ನಿಮ್ಮ ಆಶೀರ್ವಾದ ಯಾವಾಗ ಹಿಂಗೆ ಇರಲಿ ಅಂತ ಕೇಳ್ಕೊಂತೀನಿ.